ನಮಸ್ಕಾರ. ಹಾಗೆ ಮುಂದುವರಿಯುವಂಥ ಭಾಗ, ವೇದ ಹಾಗೂ ಉಪನಿಷತ್ತುಗಳ ಸಾರವಾದ ಭಗವದ್ಗೀತೆಯ 2ನೇ ಅಧ್ಯಾಯದಲ್ಲಿ ಯೋಗದ ಉಲ್ಲೇಖವಿದೆ. ಯೋಗ ಕರ್ಮಸು ಕೌಶಲಂ, ಮಾಡುವ ಕೆಲಸದಲ್ಲಿ ದಕ್ಷತೆ ಇದ್ದರೆ ಯೋಗ ಎಂದು ಅರ್ಥ. ಯಾವುದೇ ಕೆಲಸ ಮಾಡುವಾಗ ಮನಸ್ಸು ಉದ್ವೇಗಗೊಳ್ಳದೆ ಪ್ರಶಾಂತವಾಗಿ ಹಾಗೂ ಜಾಗೃತವಾಗಿದ್ದರೆ ಮಾತ್ರ ಕೆಲಸದಲ್ಲಿ ಪೂರ್ಣ ಸಫಲತೆಯನ್ನು ಹೊಂದಲು ಸಾಧ್ಯ. ಮನುಷ್ಯ ಯಾವ ಕೆಲಸದಲ್ಲಾದರೂ ದಕ್ಷನಾಗಬೇಕಿದ್ದರೆ ಅವನು ತನ್ನಲ್ಲಿ ಅಡಕವಾಗಿರುವ ಅಗಾಧ ಶಕ್ತಿಯ ಪೂರ್ಣವಾದ ಹಾಗೂ ಸರಿಯಾದ ದಿಕ್ಕಿನಲ್ಲಿ ಅದನ್ನು ಉಪಯೋಗಿಸಿದರೆ ಮಾತ್ರ, ಹಾಗೂ ಮನಸ್ಸನ್ನು ಹಿಡಿತದಲ್ಲಿಟ್ಟುಕೊಂಡು ಅದರ ಮೇಲೆ ತನ್ನ ಪ್ರಭುತ್ವ ಸಾಧಿಸಲು ಮಾತ್ರ ಸಾಧ್ಯ. ಬದಲಾಗಿ ಕೆಲಸಗಳು ಎಷ್ಟೇ ಸಫಲವಾಗಿದ್ದರೂ ಕೂಡ ಅಂತ್ಯದಲ್ಲಿ ಮನುಷ್ಯ ತನ್ನ ಶಾಂತತೆ, ಆರೋಗ್ಯ, ಶಕ್ತಿ ಕಳೆದುಕೊಂಡಿದ್ದಾನೆ ಎಂದರೆ ಅದನ್ನು ಯೋಗ ಎಂದು ತಿಳಿಯುವುದು ತಪ್ಪು. ಮನುಷ್ಯನ ಸಹಜ ಸ್ಥಿತಿಯಾದ ಆನಂದ ಹಾಗೂ ಶಾಂತತೆಯನ್ನು ಹೊಂದಬೇಕು. ಹೀಗೆ ಅವನಲ್ಲಿ ಅಡಕವಾಗಿರುವ ಶಾಂತ ಸ್ಥಿತಿಯ ಅರಿವನ್ನು ಮೂಡಿಸುವುದೇ ಈ ಎಲ್ಲ ಗ್ರಂಥಗಳ ಮುಖ್ಯ ಉದ್ದೇಶ. ಆದ್ದರಿಂದ ಯೋಗ ಎಂಬ ವಿಜ್ಞಾನವು ಕೇವಲ ತನ್ನ ಅಭಿವೃದ್ಧಿಗೆ ಮಾತ್ರವೇ ಅಲ್ಲದೆ ಒಂದು ಕುಟುಂಬಕ್ಕೆ, ಗ್ರಾಮಕ್ಕೆ, ದೇಶಕ್ಕೆ ಅಲ್ಲದೆ ಸರ್ವ ಜಗತ್ತಿಗೂ ಒಂದು ಮಾದರಿ, ಜೀವನ ಶೈಲಿಗೆ ಆದರ್ಶಪ್ರಾಯವಾಗಿದೆ. ಮನುಷ್ಯನಲ್ಲಿ ಅಡಕವಾಗಿರುವ ರಾಗ, ದ್ವೇಷ ಆದಿ ಅರಿಷಡ್ವರ್ಗಗಳನ್ನು ಗುರುತಿಸಿ ಸಂಕುಚಿತ ಮನಸ್ಸನ್ನು ವಿಕಾಸಮಾನವಾಗಿ ಮಾಡಿ ಎಲ್ಲರೊಂದಿಗೆ ಸಾಮ್ಯತೆಯಿಂದ ಇರಲು ಪ್ರೇರೇಪಿಸುವುದೇ ಯೋಗ. ವಸುದೈವ ಕುಟುಂಬಕಂ. ನಮಸ್ಕಾರ. ಡಾಕ್ಟರ್ ಪದ್ಮಾವತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಯೋಗದ ಬಗ್ಗೆ ತಿಳಿದುಕೊಳ್ಳೋಣ.